ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ಇವತ್ತಿನ ದಿನ ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಇದ್ದಿದ್ದರಿಂದ ನಾನು ರಾಧೇನ ಮಾಡಬೇಕಿತ್ತು, ಹಾಗಾಗಿ ರಾಧೇನ ಮಾಡಿ ಕಳಿಸ್ದೆ. ಹಾಗೆ ನಾನು ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗಿ ಮತ್ತು ಊರಿಗೆ ಹೋಗಬೇಕಿತ್ತು. ಅಕ್ಕನ ಮನೆ ಶನಿ ಮಹಾತ್ಮ ಕತೆ ಓದಿಸ್ತಾಯಿದ್ರು, ಹಾಗಾಗಿ ಊರಿಗೆ ಹೊರಟಿದ್ವಿ. ಇದು ಬಂದು ನಮ್ಮ ಊರು, ಅಮ್ಮನ ಮನೆಯಿಂದ ಬಿಟ್ಟು ಮುಂದೆ ಸ್ವಲ್ಪ ಹೋಗಬೇಕಿತ್ತು. ಹಾಗಾಗಿ ಅಕ್ಕ ನಾನು ಇಬ್ಬರು ಬಸ್ಸಲ್ಲೇ ಹೊರಟಿದ್ವಿ. ಅಂದರೆ ಗಾಡೀಲಿ ಲಾಂಗ್ ಆಗುತ್ತೆ ಅಂತ ಹೇಳಿ ಯಾವಾಗಲೂ ಗಾಡೀಲೇ ಬರ್ತಿದ್ದು. ದಿಸ್ ಇಸ್ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು, ತುಂಬ ವರ್ಷಗಳ ನಂತರ ಬಸ್ಸಲ್ಲಿ ಬಂದಿದ್ದು. ಬಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಸಖತ್ ಖುಷಿಯಾಯಿತು. ತುಂಬ ಲಾಂಗ್ ಟೈಮ್ ನಾವು ಬಸ್ಸಲ್ಲಿ ಬಂದಿದ್ದು. ಎಕ್ಸ್ಪೆಷಲಿ ನಾನು ಗಾಡೀಲೇ ಯಾವಾಗಲೂ ಬರೋದು, ಬಸ್ಸಲ್ಲಿ ಇವತ್ತು ಬಂದಿದ್ದು ಸಖತ್ ಖುಷಿ ಆಯಿತು. ಅದರಲ್ಲೂ ಅಮ್ಮನ ಮನೆ ರೋಡಲ್ಲಿ ಹೋಗ್ತಿದ್ರೆ ಏನೋ ಒಂಥರ ಸಖತ್ ಖುಷಿ ಇರುತ್ತೆ. ನಮ್ಮೂರಿಗೆ ಬಂದರೆ ಹಳೆ ನೆನಪುಗಳೆಲ್ಲ ಆಗುತ್ತೆ. ಇದು ಬಂದು ಚುಂಚನಕಟ್ಟೆ, ಅಕ್ಕನ ಮನೆ ಬಂದು ಹೊಸೂರು. ಚುಂಚನಕಟ್ಟೆಲ್ಲ ಬಸ್ ಸ್ಟಾಪ್ ಆಗಿಬಿಡ್ತು. ಹೊಸೂರಿಗೆ ಇನ್ನೊಂದು ಬಸ್ ಹತ್ತಿ ಬಂದ್ವಿ. ಮತ್ತು ಇದು ಸಾಮಿಯನ್ನೆಲ್ಲ ಹಾಕ್ಸಿದ್ರು, ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು. ಹಾಗೆ ಅಕ್ಕಂದಿರು ಅಡುಗೆ ಎಲ್ಲ ಮಾಡ್ತಾಯಿದ್ರು, ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಬೇಕಿತ್ತು. ಯಾಕೆಂದರೆ ತುಂಬ ಲಾಂಗ್ ಟೈಮ್ ನಾವು ಯಾವಾಗಲೂ ಸಿಗೋದು, ಅಂದರೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಸಿಗ್ತೀವಿ. ಇವಳು ಬಂದು ನಮ್ಮ ಮಾವನ ಮಗಳು ಅಕ್ಕ, ಇವಳೇ ಇವತ್ತು ಪೂಜೆ ಮಾಡಿಸಿರೋದು. ಇವಳು ಮತ್ತು ಮಾವನ ಮಗಳೇ. ಇವರೆಲ್ಲ ಅಂದರೆ ಸ್ವಂತ ಅಕ್ಕಂದಿರ ಥರನೇ ನಾವೆಲ್ಲ ಇರೋದು, ಅಕ್ಕ ತಂಗಿರ ಥರನೇ. ಮಾವನ ಮಕ್ಕಳು ಅತ್ತೆ ಮಕ್ಕಳು ಅಂತ ಏನೂ ಡಿಫ್ರೆನ್ಸ್ ಇಲ್ಲ. ಇವರೆಲ್ಲ ಅಮ್ಮ ಮಾವ ಅತ್ತೆ ಅಂದಿರು ದೊಡ್ಡಮ್ಮ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ಸ್ವಲ್ಪ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಇವಳು ಕೂಡ ಮಾವನ ಮಗಳು, ನಮ್ಮ ಅಕ್ಕನೇ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು KR ನಗರ ಬಂದ್ವಿ ರಿಟರ್ನು. ಅಕ್ಕ ಮನೇಲೇ ಉಳ್ಕೊಳ್ಳೋಣ ಅಂತ ಹೇಳಿದ್ರು, ನಾನು ಬೇಡ ಅಂತ ಹೇಳಿ ನಾನು ಪೂಜೆಗೆ ಹೋಗ್ಬೇಕಿತ್ತಲ್ಲ ಅಂತ ಬಂದುಬಿಟ್ವಿ. ಇದು ಕಾಮಾಕ್ಷಿ ಸ್ಟೋರ್ ಅಂತ ಹೇಳಿ ನಮ್ಮ KR ನಗರಲ್ಲಿ ಇರೋವಂತಹದ್ದು. ಇಲ್ಲಿ ಕಾಫಿ ಪುಡಿ ಸಿಗುತ್ತೆ ಅಂತ ಹೇಳಿ ಅಕ್ಕ ಅಲ್ಲೇ ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ಲು. ಅಂದರೆ ತುಂಬ ಚೆನ್ನಾಗಿದೆ. ನಾವು ಚಿಕ್ಕದ್ರಲ್ಲಿದ್ದಾಗಿಂದನೂ ಅಪ್ಪಾಜಿ ನಮ್ಮ ಮನೆಗೆ ಇಲ್ಲಿಂದನೇ ಕಾಫಿ ಪುಡಿ ಮತ್ತು ಸೀಗೆ ಪುಡಿ ಎಲ್ಲ ತೊಗೊಂಬರ್ತಿದ್ದು. ಅದು ನೆನಪಾಗಿ ಅಕ್ಕ ಇವಾಗಲೂ ಕೂಡ ಅಪ್ಪಾಜಿ ಅಕ್ಕನಿಗೆ ನನಗೆಲ್ಲ ಅಲ್ಲಿಂದನೇ ಕಾಫಿ ಪುಡಿ ಕಳಿಸ್ತಾರೆ. ಅಕ್ಕ ನಮ್ಮ ವಿಡಿಯೋ ಬಗ್ಗೆ ಅವ್ರಿಗೂ ಕೂಡ ಹೇಳಿದ್ದು, ಹಾಗೆ ಅವ್ರು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು, ತುಂಬ ಖುಷಿಪಟ್ಟರು. ಒಂದು ಶಾಪು ವಿಡಿಯೋನೂ ಕೂಡ ಮಾಡ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದ್ರು. ಹೊಸಬ್ರಿಗೆ ಈ ಥರ ಎಲ್ಲ ಎಂಕರೇಜ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ನನಗೂ ಹಾಗೆ ಖುಷಿ ಆಯಿತು. ಮತ್ತು ಅಲ್ಲಿ ಮುಗಿಸ್ಕೊಂಡು ನನ್ನ ಮನೆ ಹತ್ರ ಹೋಗಿದ್ದು. ನಾನು ಇಲ್ಲಿಗೆ ಪೂಜೆಗೆ ಬಂದೆ ಅಣ್ಣನ ಮನೆಗೆ. ಇಲ್ಲೂ ಕೂಡ ಶನಿದೇವ್ರ ಕತೆಗೆ ಎಲ್ಲನೂ ರೆಡಿ ಮಾಡಿಕೊಂಡ್ರು. ನಾನು ಬಂದಾದ್ಮೇಲೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಅದು ಆಲ್ರೆಡಿ ಟೈಮ್ ಆಗಿತ್ತು, ಸಂಜೆ ಸ್ಟಾರ್ಟ್ ಆಗಿದ್ದು ನೈಟು. ತುಂಬ ಚೆನ್ನಾಗಿ ದೇವರು ಎದ್ದು ಬರೋ ಥರ ಕಾಣಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಸಖತ್ ಖುಷಿಯಾಯಿತು. ಇವ್ರು ಪೂಜೆ ಮಾಡ್ತಿರೋರು ಸ್ವಾಮಿಗೆ ಕಾಲಭೈರವೇಶ್ವರ ಸ್ವಾಮಿ ದೇವ್ರು ಬರುತ್ತೆ. ನನಗಂತೂ ಏನೋ ಒಂಥರ ತುಂಬ ನಂಬಿಕೆ ಇದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಅದು ನೋಡಲಿಕ್ಕೆ ಒಂಥರ ಆನಂದ ಆಗ್ತಿತ್ತು. ಅದಲ್ಲದೆ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಂತರ ಅವ್ರದ್ದು ಕಥೆನ ಸ್ಟಾರ್ಟ್ ಮಾಡಬೇಕಿತ್ತು. ಈಗ ನಮ್ಮ ಪಾಪು ವಿಡಿಯೋ ನೋಡ್ತಿದ್ದೀರಲ್ಲ ನೀವು, ಅವಳು ಫುಲ್ಲು ನಿದ್ರೆ ಟೈಮ್ ಆಗಿದ್ರು ಎಲ್ಲನೂ ನೋಡ್ತಾಯಿದ್ಲು ತುಂಬ ಖುಷಿಯಾಗಿ. ಹಾಗೆ ಮುನ್ನಿ ಅಂದರೆ ಟೈಮ್ ಆಗಿಬಿಡುತ್ತೆ, ಅವಳು ಸ್ಕೂಲಿಗೆ ಹೋಗ್ಬೇಕಲ್ಲ. ಹಾಗಾಗಿ ಅರವಿಂದ್ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮುನ್ನಿನ ಕರ್ಕೊಂಡು ಹೊರಟೋಗ್ಬಿಟ್ರು. ಅವಳೋಗಿ ಮನೇಲಿ ಮಲ್ಕೊಂಡ್ಳು. ನಾನು ಕತೆ ಕೇಳಬೇಕು ನೈಟೆಲ್ಲ ಪೂರ್ತಿ ಅಂತ ಹೇಳಿ ಉಳ್ಕೊಂಡೆ. ಅಷ್ಟರಲ್ಲಿ ಕಾಲಭೈರವೇಶ್ವರ ಸ್ವಾಮಿ ದೇವರು ಕೂಡ ಅವ್ರ ಮೈ ಮೇಲೆ ಬರುತ್ತೆ, ಅದು ಕೂಡ ಬಂತು. ತುಂಬ ಚೆನ್ನಾಗಿ ಹೇಳ್ತಿದ್ರು. ಅಂದರೆ ಎಷ್ಟು ಸ್ಟ್ರಾಂಗಾಗಿ ಬರುತ್ತೆ ಅಂದರೆ ಭಯನೇ ಆಗುತ್ತೆ, ಅಷ್ಟು ಸ್ಟ್ರಾಂಗಾಗಿ ಬರುತ್ತೆ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಅಂದರೆ ಅಷ್ಟೇ ಚೆನ್ನಾಗಿ ಕಥೆನ ಮಾಡ್ತಾಯಿದ್ರು. ಕೇಳಲಿಕ್ಕೆ ನಿದ್ರೆನೂ ಕೂಡ ಬರಲಿಲ್ಲ. ಒಂದು ಟೈಮೂ ನಮ್ಗೆ ನಿದ್ರೆ ಬರ್ತಿದೆ ಅಂತ ಒಂದು ಸೆಕೆಂಡು ಕೂಡ ನಮ್ಗೆ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸಖತ್ ಖುಷಿಯಾಯಿತು. ಅವ್ರು ಡೋಲ್ ಬಡಿಯೋರು ಇರ್ಬೋದು, ಕತೆ ಹೇಳೋರು ಇರ್ಬೋದು, ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಪೂಜೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು.
ದೇವಸ್ಥಾನಗಳಿಗೆ ಪೂಜೆ ವಿಧಾನಕ್ಕೆ ಬೇಕು. ಹೆಣ್ಮಕ್ಳು ಕೊಡಮ್ಮ ಬೇಕಾಗ್ತದೆ. 25 ಜನ ಹೇಳ್ತಕ್ಕಂಥ ತಿಂತಕ್ಕೆ ಹೋದ್ರೆ ಅಯ್ಯೋ ಕಳಿಸಿಡ್ರೆ ಹೇಳಿದ್ರೆ ನೋಡಪ್ಪ ಕ್ಲೀನಾಗಿ ಎಣ್ಣೆ ತಗೊಂಡು ಬಂದ್ರೆ ನಮ್ಮ ಮನೆಗೆ ಬೇಕಂದ್ರೆ ಆಯ್ತು. ಆ ಟಿನ್ ಮಾಡಿಬಿಟ್ಟು ಅವ್ರ ಎದುರಿಗೆ 25 ಸಾವಿರ ಎಳ್ಳುವೆ ಜೋಡಿ ಹತ್ರ ಗಣಕ್ಕೆ ಒಂದೇ ತಪಸ್ ಕೊಟ್ಬಿಟ್ಟು ನಾಳೆ ಬೆಳಿಗ್ಗೆ ಬಂದ್ಬಿಡಿ ನೋಡ್ರಿ ನಾನು ಎಣ್ಣೆ ತಗೊಂಡ್ಬಿಟ್ಟು ತಗೊಂಡು ಅವಾಗ ರಾಜನ ಕ್ರಮ ಶೆಟ್ಟ ನೀವು ಹೋಗಿ ನಾನು ಕಾಡು ನಡೆಸ್ತೀನಪ್ಪ ಎಣ್ಣೆ ಬಂದ ಕೂದಲೇ ತಗೊಳ್ಳೋದು ಅಂದ ಕೂಡಲೇ ರಾಜನ ಕ್ರಮ ಓರ್ವನಾಗಿ ಕಾಡು ನಡೆಸ್ತಾ ಇದ್ರು. ಯಾವ ರೀತಿ ಆಗಿ ಅಂದ್ರೆ ಗಾನು ನಡೆಸ್ತಾ ಇದ್ದ ರಾಜ ವಿಶ್ರಾಂತಿ ಆಗಿದೆ. ಗಾನು ತುಂಬ ಇಲ್ಲೇ
ಮಹಾರಾಜರೇ, ಧರ್ಮಶೀಲರಾಗಿ ನೀವು ರಾಜಭರ ಮಾಡ್ತಾ ಇದ್ರಿಲ್ಲ, ನಿಮಗಿಂತ ಕಷ್ಟ ಬರಲು ಕಾರಣವೇ ನಿಮ್ಮದಾಗಿ ಕೇಳಿದ್ದಾಳೆ ದುಃಖದಿಂದ. ಅಮ್ಮ, ನನ್ನ ಪುರದ ಹೆಣ್ಣು ಮಗಳೇ ಲಕ್ಷ್ಮೀದೇವಿ, ನನಗೆ ಗಣಗತಿಗಳನ್ನು ಕೊಲಬಿಲ್ಲದ ದೇಶದಿಂದ ನಿಧಾನಕ್ಕೆ ಮಾಡಿ ಗಂಟೆ ಹೊಡ್ಕೊಳ್ಬೇಕು, ಗಂಟೆ ನಾನು ಗಳ್ಳಾಡ್ತೀನಿ. ಹೇಳಿ ನೀವು ಎಲ್ಲ ಗಂಟೆಯಿಂದ ಅಳಿಸ್ಬಿಡಿ. ನಾವಿಲ್ಲಿ ಹಾಡು ಹೇಳ್ತಾ ಇರ್ತೀನಿ. ತಿಂಗಳು ಮೊಳಗೆ ನನಗಂತೂ ಸರಿ ಮಹಾತ್ಮನ ಕತೆ ಕೇಳಿ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬಹುದು. ಹಾಗೆ ಲಾಸ್ಟಲ್ಲಿ ಮಂಗಳಾರತಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು 5 ಜನ ಮುತ್ತೈದೆಯರು ಬೇಕು ಅಂತ ಹೇಳಿ ನಮ್ಮನ್ನ ಕರೆಸ್ಕೊಂಡ್ರು. ತುಂಬ ಚೆನ್ನಾಗಿ ಆರತಿನೂ ಕೂಡ ಮಾಡಿಸಿದ್ರು. ಕೂತಿರೋರು ಯಾರೂ ಕೂಡ 5 ನಿಮಿಷನೂ ಕೂಡ ನಿದ್ರೆ ಮಾಡಬೇಕು ಅಂತ ಅಂದ್ಕೊಳ್ಳೇ ಇಲ್ಲ, ಅಷ್ಟರ ಮಟ್ಟಿಗೆ ಕತೆನ ಹೇಳಿದ್ರು. ಹಾಗೆ ಮಂಗಳಾರತಿನೂ ಕೂಡ ನೀವು ನೋಡ್ತಿರ್ಬೋದು. ಬೆಲ್ಲದ ಆರತಿ ಇರ್ಬೋದು, ಹೀಗೆ ಕರ್ಪೂರದ ಆರತಿ ಪ್ರತಿಯೊಂದೂ ಕೂಡ ಮಾಡಿಸಿದ್ರು. 3 ಥರದ ಆರತಿನ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇದನ್ನು ಮಾಡಿದ್ದು ಶನಿ ಮಹಾತ್ಮನಿಗೆ. ಅಂದರೆ ನಮ್ಮ ಮನೇಲಿ ಮಾಡಿಸಿದಾಗ ಬೇರೆಯವ್ರ ಕೈಲಿ ಮಾಡಿಸಿದ್ರು, ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು. ಸಖತ್ ಖುಷಿಯಾಯಿತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.